ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಪುರದಲ್ಲಿರುವಂಥ DC ಕನ್ವರ್ಷನ್ ಬಿ ಖಾತಾ ರೆಂಟಲ್ ಇನ್ಕಮಿಂಗ್ ಮನೆ ನೋಡೋಕೆ ಬಂದಿದ್ವಿ. ಇದು ಬಂದು 30-40 ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಬಿ ಖಾತಾ DC ಕನ್ವರ್ಷನ್ ಆಗಿರುತ್ತೆ. 30-40 ರೆಂಟಲ್ ಬರುವಂಥ ಮನೆ ಅಂದರೆ ಬಾಡಿಗೆ ಆದಾಯ ತರುವಂಥ ಮನೆ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಷನ್ ನೋಡಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಇರುತ್ತೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, 4 ಫ್ಲೋರಲ್ಲೂ 2 BHK ಇರುವಂಥ ಮನೆ ಆಗಿರುತ್ತೆ. ಅಂದರೆ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು 3-4 2 BHK ಮನೆ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ, ನಿಮಗೆ ಧಾರಾಳವಾಗಿರುತ್ತೆ. ಇದು ಬಂದು ನಿಮ್ಗೆ ಡೆಡ್ ಎಂಡ್ ರೋಡ್ ಆಗಿರುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ನೋಡಿಸ್ತೀನಿ ಒಂದ್ಸತಿ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು, ನಿಮಗೆ MS ಅಲ್ಲಿ ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಸಣ್ಣದಾಗೊಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ರೆಂಟಲ್ ಬರುವಂಥ ಮನೆ ಆಗಿರುತ್ತೆ ನಿಮಗೆ. ಅಂದರೆ ಬಾಡಿಗೆ ಬರುವಂಥ ಮನೆಯನ್ನು ಇನ್ವೆಸ್ಟ್ ಮಾಡುತ್ತಾರಲ್ಲ ಅಂಥವ್ರಿಗೋಸ್ಕರ ಇದು. ಓಕೆ, ಮನೆ ಒಳಗಡೆ ಬಂದರೆ ಸಾಕು. ಬಂದಿದ ತಕ್ಷಣ ನಮಗೆ ನೋಡಿ ಫುಲ್ ಪಾರ್ಕಿಂಗ್ ಸಿಗುತ್ತೆ. ನಿಮಗೆ ಧಾರಾಳವಾಗಿ 3 ಕಾರ್ನ ಆರಾಮಾಗಿ ನಿಲ್ಲಿಸ್ಬೋದು. ನಿಮಗೆ ಆರಾಮಾಗಿ 3 ಕಾರು ಆರಾಮಾಗಿ ನಿಲ್ಲಿಸ್ಬೋದು. ಫುಲ್ ಪಾರ್ಕಿಂಗ್ ಇದೆ, ನೋಡಿಸ್ತಾ ಇದ್ದೀನಿ. ಫ್ಲೋರಿಂಗು ಅಷ್ಟೇ ನಿಮಗೆ ನೋಡಿ ಟೈಲ್ಸ್ ಹಾಕಿದ್ದಾರೆ. ಮೇಲ್ಗಡೆ ಅಷ್ಟೇ ನಿಮಗೆ ಲೈಟಿಂಗ್ ಎಲ್ಲ ಆಗಿದೆ. ನಿಮಗೆ ಸೈಡಲ್ಲೆಲ್ಲ ನೋಡ್ಬೋದು. ನಿಮಗೆ MS ಗ್ರಿಲ್ ಕೂಡ ಮಾಡಿದ್ದಾರೆ ಸೇಫ್ಟಿ ವೈಸ್ ನಿಮಗೆ ಸೆಟ್ ಬ್ಯಾಕಲ್ಲಿ. ಹಾಗೆ ಇಲ್ಲಿ ಬಂದು ನಮಗೆ ಸಂಪು ಬಂದಿದೆ. ಸಂಪು ಬಂದು ನಿಮಗೆ 14,000 ಅಡಿ ನೀರು ಹೋಗಿದೆ. ಹಾಗೆ ಇಲ್ಲಿ ನೋಡ್ಬೋದು, ನಿಮಗೆ ಒಂದೊಂದು ಮನೆಗೂ ಸಪ್ರೇಟು ಗ್ಯಾಸ್ ಪ್ರವೇಶನ್ ಇದೆ. ನಿಮಗೆ ಇಲ್ಲಿಂದನೇ ಗ್ಯಾಸ್ ಪ್ರವೇಶನ್ ಕೊಟ್ಟಿದೆ ನಿಮಗೆ ಒಂದೊಂದು ಮನೆಗೂ. ಈ ಕಾರಿಂದ ನೋಡಿಸ್ತಾ ಇದ್ದೀನಿ. ಅವಳೇ ಹೇಳ್ದಂಗೆ ಧಾರಾಳವಾಗಿ ನೀವು 3 ಕಾರು ಆರಾಮಾಗಿ ನಿಲ್ಲಿಸ್ಬೋದು. ಇದಕ್ಕೆ ಲಿಫ್ಟ್ ಕೂಡ ಇದೆ. ಇದು ಬಂದು ಬೋರ್ ಆಗಿರುತ್ತೆ ನಿಮಗೆ. ಬೋರ್ ಕೂಡ ಚೆನ್ನಾಗಿ ಬಂದಿದೆ, ನೀರು ಬರ್ತಾಯಿದೆ ಆರಾಮಾಗಿ, ಒಳ್ಳೆ ನೀರು. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಆಗಿದೆ ನಿಮಗೆ, ನೋಡ್ಬೋದು. ಇದೆಲ್ಲ ಸೆಟ್ ಬ್ಯಾಕು ನಿಮಗೆ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ಲೇ ಮಾಡಿದ್ದಾರೆ ನಿಮಗೆ. ಈ ಕಡೆನೂ ಅಷ್ಟೇ, ಆ ಕಡೆನೂ ಅಷ್ಟೇ, 3 ಕಡೆನೂ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಲಿಫ್ಟ್ ಬರುತ್ತೆ ನಿಮಗೆ. ಇನ್ನು ಲಿಫ್ಟ್ ಕಲೆಕ್ಷನ್ ಆಗಿಲ್ಲ, ಆಗುತ್ತೆ ನಿಮಗೆ. ಟೋಟಲ್ ಟಾಪ್ ಫ್ಲೋರ್ವರೆಗೂ ಇದೆ, 4 ಫ್ಲೋರ್ವರೆಗೂ ಧಾರಾಳವಾಗಿ ಅಲ್ಲಿ ಕಾರ್ ನಿಲ್ಲಿಸ್ಕೊಂಡು. ಇಲ್ಲೂ ಅಷ್ಟೇ ನಿಮಗೆ ಒಂದು 3-4 ಬೈಕು, 5 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಇಲ್ಲೂ ಕೂಡ 2 ವೀಲರ್ ಕೂಡ ನಿಲ್ಲಿಸ್ಕೋಬೋದು ನೀವು ಧಾರಾಳವಾಗಿ. 2 2 ವೀಲರ್ ನಿಲ್ಲಿಸ್ಕೋಬೋದು. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲಿ ಸಪ್ರೇಟ್ ಮೀಟ್ರ್ ಕೂಡ ಇದೆ ನಿಮಗೆ. ಒಂದೊಂದು ಮನೆಗೂ ಒಂದೊಂದು ಫ್ಲೋರ್ಗೂ ಸಪ್ರೇಟ್ ಮೀಟ್ರ್ ಇದೆ. ಹಾಗಾದ್ರೆ ಬನ್ನಿ ಮೇಲ್ಗಡೆ ಹೋಗೋಣ. ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮ್ಮ ಮೆಟ್ಲಿಗೆ ನಮಗೆ ಗ್ರಾನೈಟು ಕೊಟ್ಟಿದ್ದಾರೆ, ಸ್ಟಾರ್ ವೈಟ್ ಗ್ರಾನೈಟು. ಹಾಗೆ ಇಲ್ಲಿ ಬೆಳಕು ಗಾಳಿಗೋಸ್ಕರ ನಮಗೆ MS ಅಲ್ಲಿ ರೈಸರ್ ಕಟ್ಟಿಂಗ್ ಮಾಡಿದ್ದಾರೆ. ಬೆಳಕು ಗಾಳಿಗೋಸ್ಕರ. ಇಲ್ಲಿ ಏನಂದರೆ 4 ಫ್ಲೋರನ್ನು ನಿಮಗೆ ಒಂದೇ ಥರ ಕಟ್ಟಿದ್ದಾರೆ. ಅದರಿಂದ ನಾನು ನಿಮಗೆ ಫಸ್ಟ್ ಫ್ಲೋರ್ ನೋಡಿಸ್ತೀನಿ. ಹಾಗೆ 4ನೇ ಫ್ಲೋರ್ಗೆ ಹೋಗ್ಬಿಡ್ತೀನಿ ಡೈರೆಕ್ಟಾಗಿ. ಫಸ್ಟ್ ಫ್ಲೋರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಿದೆ ಅಂತ. 4ನೇ ಫ್ಲೋರಲ್ಲಿ ಸುಮ್ಮನೆ ಹಂಗೆ ನೋಡಿಸ್ಕೊಡ್ತೀನಿ ನಿಮಗೆ ಏನೇನಿದೆ ಅಂತ. ಅಂದರೆ ನಿಮಗೆಲ್ಲ ಒಂದೇ ಥರ ಇರೋದ್ರಿಂದ ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೂ ಒಂದು ಸ್ವಲ್ಪ ಬೋರ್ ಹೊಡೆದ್ಬಿಡುತ್ತೆ. ಅಂದರೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಫುಲ್ ಡೆವಲಪ್ಮೆಂಟ್ ಏರಿಯಾ ಅಂತ ಹೇಳ್ಬೋದು. ನಿಮಗೆ ಪಕ್ಕದಲ್ಲ ವಾಕಬಲ್ ಡಿಸ್ಟೆನ್ಸ್ ಸ್ಕೂಲ್ ಇದೆ, ವಾಕಬಲ್ ಡಿಸ್ಟೆನ್ಸ್ ಬಸ್ ಸ್ಟ್ಯಾಂಡ್ ಕೂಡ ಇದೆ ನಿಮಗೆ. ಓಕೆ, ಇಲ್ಲಿ ಬಂದರೆ ಲಿಫ್ಟ್ ನೋಡಿ ಇಲ್ಲಿ ಬರುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಾಕ್ಲು ನೋಡಿಸ್ತಾ ಇದೆ ನಿಮಗೆ. ಟೀಕುಡ್ಡಲ್ಲೇ ಆಗಿರುತ್ತೆ ಬಾಕ್ಲು ನಿಮಗೆ, ತುಂಬ ಚೆನ್ನಾಗಿದೆ. ಹಾಗೆ ವಿಂಡೋನು ಅಷ್ಟೇ ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಬಂದು 2 BHK ಮನೆ ಆಗಿರುತ್ತೆ. ರೆಂಟಲ್ ಕಮ್ಮಿ ಅಂದರು ನಾನು ಹೇಳ್ತಾ ಇರೋದು. ಯಾವಾಗಲೂ ಕಮ್ಮಿ ಹೇಳ್ತೀನಿ, ಜಾಸ್ತಿ ಹೇಳೋಕ್ಕಾಗಲ್ಲ. ಕಮ್ಮಿ ಅಂದರೆ ನಿಮಗೆ 20,000 ರೂಪಾಯಿ ರೆಂಟ್ ಬರುತ್ತೆ ನಿಮಗೆ. ಕಮ್ಮಿ ನಾನು ಹೇಳ್ತಾರೆ, ಇನ್ನೂ ಜಾಸ್ತಿ ಹೋಗುತ್ತೆ. ಆ್ಯಕ್ಚುಲಿ 20 ಹೋಗುತ್ತೆ ನಿಮಗೆ. 4 ಫ್ಲೋರಿಂದ ನಿಮಗೆ ಕಮ್ಮಿ ಅಂದರೆ 80,000 ರೂಪಾಯಿ ರೆಂಟ್ ಬರುತ್ತೆ ಪರ್ ಮಂತು. ಓಕೆ, ಮನೆ ಒಳಗಡೆ ಬಂದಿದ ತಕ್ಷಣ ದೊಡ್ಡದಾಗಿ ಹಾಲ್ ಸಿಗುತ್ತೆ ನಿಮ್ಗೆ, ನೋಡ್ಬೋದು. ನಿಮಗೆ ಇದು ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಮೇಲ್ಗಡೆ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಆಗಿದೆ. ಇನ್ನೊಂದು ಸ್ವಲ್ಪ ವೈರಿಂಗ್ ಕಲೆಕ್ಷನ್ ಎಲ್ಲ ಮಾಡಬೇಕು, ಮಾಡಿಕೊಡ್ತಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಿಮ್ಗೆ ನೋಡ್ಬೋದು, ಅಲ್ಲಿ
ಟಿ ವಿ ಯೂನಿಟ್ ಬಂದಿದೆ ನಿಮಗೆ ದೊಡ್ಡದಾಗಿ. ಧಾರಾಳವಾಗಿ ನೀವು ಇಲ್ಲಿ ಎಲ್ ಶೇಪಲ್ಲಿ ಸೋಫಾ ಹಾಕೋಬೋದು ನೋಡಿ, ಅಲ್ಲಿಂದ ಇಲ್ಲಿಂದವರೆಗೂ ಆರಾಮಾಗಿ ಎಲ್ ಶೇಪಲ್ಲಿ ಸೋಫಾ ಹಾಕೋಬೋದು. ಹಾಗೆ ಇಲ್ಲಿ ನಿಮಗೆ UPS ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಈ ಕಡೆಯಿಂದ ತಿರುಗಿ ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಈ ಕಾರ್ನರಿಂದ ಈ ಥರ ಕಾಣಿಸುತ್ತೆ ನೋಡ್ಬೋದು. ಅಲ್ಲಿ ದೊಡ್ಡದಾಗಿ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದು ಇಲ್ಲಿ ದೇವ್ರ ಮನೆ ಮಾಡಿದ್ದಾರೆ, ಸಣ್ಣದಾಗಿ ದೇವ್ರ ಮನೆ ಮಾಡ್ಕೋಬೋದು. ಹಾಗೆ ಇಲ್ಲಿ ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ, ಕಬೋರ್ಡ್, ಪೂಜೆ ಸಾಮಾನ್ಯನ ಮಡಿಕೊಳ್ಳೋಕ್ಕೆ. ಇದು ಅಷ್ಟೇ ನಿಮಗೆ ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಆಗಿದೆ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ, ಈಸ್ಟ್ ಸೈಡೇ ಬರುತ್ತೆ ನಿಮಗೆ. ನೋಡ್ಬೋದು ಇಲ್ಲಿ ಎಲ್ ಶೇಪಲ್ಲಿ ಅಡುಗೆ ಮನೆ ಬರುತ್ತೆ ನಿಮಗೆ. ಕೆಳಗಡೆ ಎಲ್ಲ ಕಬೋರ್ಡ್ ಇದೆ. ಹಾಗೆ ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಬಂದಿದೆ, ನೋಡ್ಬೋದು. ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಓಕೆ, ಇಲ್ಲಿ ಬಂದು ನಿಮಗೆ ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬಂದಿದೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಬೆಳಕು ಗಾಳಿಗೋಸ್ಕರ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮಿಕ್ಸಿ ಓವನ್ ಮಡಿಕೊಂತೇನಾದ್ರು ಮಡಿಕೋಬೋದು. ಇಲ್ಲಿ ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಇಲ್ಲಿ ಮಡಿಕೊಳ್ಳೋಕ್ಕೆ ಧಾರಾಳವಾಗಿ. ಎಲ್ಲ ಹೈಡ್ರಾಲಿಕ್ಸು. ಹಾಗೆ ಇದಕ್ಕೆ ಯುಟಿಲಿಟಿ ಕೂಡ ಬಂದಿದೆ, ನೋಡ್ಬೋದು. ಇಲ್ಲೂ ಅಷ್ಟೇ ನಿಮಗೆ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ ಸೇಫ್ಟಿ ವೈಸ್. ನಿಮಗೆ ಇಲ್ಲೊಂದು ದೊಡ್ಡದಾಗಿ ಸಿಂಕ್ ಬರುತ್ತೆ, ದೊಡ್ಡ ಪಾತ್ರೆ ತೊಳೆಯೋಕ್ಕೆ. ಇದು ಬಂದು ನಿಮಗೆ ಯುಟಿಲಿಟಿ ಆಗಿರುತ್ತೆ. ಇದು ಬಂದು ನಿಮಗೆ ಅಡುಗೆ ಮನೆ. ಹಾಗೆ ಇದು ಒಂದು ನಿಮಗೆ ಕಾಮನ್ ಟಾಯ್ಲೆಟ್ ಆಗಿರುತ್ತೆ, ರೆಸ್ಟ್ ರೂಮು. ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಈ ಕಡೆ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇದು ತುಂಬ ದೊಡ್ಡದಾಗಿದೆ. ಅದು ಚಿಲ್ಡ್ರನ್ ಬೆಡ್ರೂಮ್ ನಾರ್ಮಲ್ ಆಗಿರುತ್ತೆ. ಅಲ್ಲಿ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇದು ಕೂಡ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬಂದಿದೆ ನಿಮಗೆ, ಬರುತ್ತೆ, ಇನ್ನೂ ಬಂದಿಲ್ಲ. ಮಿರರ್ ಹಾಕ್ಕೊಡ್ತಾರೆ, ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲೇ ಇದೆ ನಿಮಗೆ. ಮಾಸ್ಟರ್ ಬೆಡ್ರೂಮ್ ಇದು, ಅಟ್ಯಾಚ್ ಬಾತ್ರೂಮು. ಹಾಗೆ ಇದಕ್ಕೆ ನಿಮಗೆ ಬಾಲ್ಕನಿ ಕೂಡ ಬಂದಿದೆ. ಇದು ಬಂದು ವೆಸ್ಟ್ ಸೈಡ್ ಬಂದಿರೋದ್ರಿಂದ, ಸೌತ್ ವೆಸ್ಟ್ ಬಂದಿರೋದ್ರಿಂದ ಔಟ್ ಸೈಡು ಬಾಲ್ಕನಿ ಕೂಡ ಬಂದಿದೆ. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಡೆವಲಪ್ಮೆಂಟ್ ಏರಿಯಾ, ರೆಂಟಿಗೆ ಆರಾಮಾಗಿ ಬರ್ತಾರೆ ನಮಗೆ. ಇಲ್ಲೂ ಅಷ್ಟೇ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದೀವಿ, 4 ಫೀಟು. ಸೈಡೆಲ್ಲ ನಿಮಗೆ ಬಟರ್ಫ್ಲೈ ಟೈಲ್ಸ್ ಹಾಕಿದ್ದಾರೆ. ಮೇಲ್ಗಡೆ ಅಷ್ಟೇ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮ್, ಇದು ಹಾಲು. ಟೋಟಲು ಅಲ್ಲೊಂದು ಚಿಲ್ಡ್ರನ್ ರೂಮ್ ಬರುತ್ತೆ, ಕಿಚನ್ನು,
ಹಾಲು, ಮಾಸ್ಟರ್ ಬೆಡ್ರೂಮ್, ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಬಾಲ್ಕನಿ ಬರುತ್ತೆ. ಇಲ್ಲಿ ಏನು ನೋಡಿದ್ರು ಸೇಮ್ ಅದೇ ಥರ ಇರುತ್ತೆ. 4 ಫ್ಲೋರಲ್ಲೂ 2 BHK ಮನೆ, 4 ಫ್ಲೋರಲ್ಲಿ ಒಂದೇ ಥರ ಇದೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ 4th ಫ್ಲೋರ್ಗೆ ಹೋಗ್ಬಿಡ್ತೀನಿ, ಅಲ್ಲೊಂದು ಸತಿ ನೋಡಿಸ್ಬಿಡ್ತೀನಿ. ಏನಂದರೆ ಒಳಗಡೆ ಕಲರ್ ಚೇಂಜ್ ಮಾಡಿರ್ತಾರೆ, ಸ್ವಲ್ಪ POP ಫಾಲ್ ಸೀಲಿಂಗ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ಇವಾಗ ನಾವು ನೋಡಿದ್ದು ಫಸ್ಟ್ ಫ್ಲೋರ್ ಆಗಿರುತ್ತೆ ನಿಮಗೆ. ನೋಡಿ, ಇದು ಸೆಕೆಂಡ್ ಫ್ಲೋರು, ಇದು ಬಂದು ಸೆಕೆಂಡ್ ಫ್ಲೋರು. ಪ್ರತಿಯೊಂದು ಜಾಗದಲ್ಲೂ ನೋಡ್ಬೋದು ನಿಮಗೆ. ಬೆಳಕು ಗಾಡಿಗೋಸ್ಕರ MS ಅಲ್ಲಿ ನಿಮ್ಗೆ ರೈಸರ್ ಕಟಿಂಗ್ ಮಾಡಿದ್ದಾರೆ ಡಿಸೈನ್ ಆಗಿ. ಇದು ಬಂದು ನಿಮಗೆ 3ನೇ ಫ್ಲೋರ್ ಆಗಿರುತ್ತೆ. 3ನೇ ಫ್ಲೋರು, ಲಿಫ್ಟು ಅಷ್ಟೇ ಇಲ್ಲಿವರೆಗೂ ಬರುತ್ತೆ. 4ನೇ ಫ್ಲೋರ್ವರೆಗೂ ಲಿಫ್ಟ್ ಇದೆ ನಿಮಗೆ. ಲಾಸ್ಟ್ವರೆಗೂ ನೋಡಿ. ಲಾಸ್ಟಲ್ಲಿ ನಾನು ನಿಮಗೆ ಈ ಮನೆ ರೇಟ್ ಹೇಳ್ತೀನಿ. ತುಂಬ ರೀಸನಬಲ್ ಆಗಿದೆ, ಧಾರಾಳವಾಗಿ ತಗೋಬೋದು ನೀವು ಮನೇನ. ಇದು ಬಂದು 4ನೇ ಫ್ಲೋರು. ಮೇಲ್ಗಡೆ ಬಂದರೆ ನೋಡಿ, ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಫುಲ್ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಬನ್ನಿ ಮನೆ ಒಳಗಡೆ ಹೋಗೋಣ. ಅವಾಗಲೇ ಹೇಳ್ದಂಗೆ ನಿಮಗೆ POP ಫಾಲ್ ಸೀಲಿಂಗ್ ಮಾತ್ರ ಕಲರ್ಗಳು ಚೇಂಜ್ ಇರುತ್ತೆ, ಡಿಸೈನ್ ಚೇಂಜ್ ಇರುತ್ತೆ. ಸೇಮ್ ಹಾಲು, TV ಯೂನಿಟು, ದೇವ್ರ ಮನೆ, ಟೂ BHK ಆರಾಮಾಗಿ ಧಾರಾಳವಾಗಿ ದೊಡ್ಡ ಸೋಫಾ ಹಾಕೋಬೋದು. ಈ ಕಡೆ ಬಂದರೆ ಕಿಚನ್ನು, ವರ್ಕ್ ನಡೀತಾ ಇದೆ, ಒಂಚೂರು ವರ್ಕ್ ಇದೆ. ತುಂಬ ಜನ ರೆಂಟಲ್ಲಿ ಕೇಳ್ತಾ ಇರ್ತೀರ, ಅವ್ರಿಗೋಸ್ಕರ. ಓಕೆ, ಅಲ್ಲಿ ಬಂದು ಯುಟಿಲಿಟಿ ಇದೆ, ನೋಡಿಸ್ಬಿಡ್ತೀನಿ. ಯುಟಿಲಿಟಿ ಸ್ವಲ್ಪ ಕಮ್ಮಿ ರೇಟಲ್ಲಿ ನೋಡಿಸಿ ಅಂತೀರಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇದು ಕಾಮನ್ ರೆಸ್ಟ್ ರೂಮು. UPS ಪಾಯಿಂಟ್ ಹೋಟೆಲ್ ಕೊಟ್ಟಿದ್ದಾರೆ. ಹಾಗೆ ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇನ್ನೂ ಬಾತ್ರೂಮ್ ಫಿಟ್ಟಿಂಗ್ ಎಲ್ಲ ಆಗಿಲ್ಲ, ಇನ್ನೂ ಬಾತ್ರೂಮ್ ಫಿಟ್ಟಿಂಗ್ ಇದೆ. 1 ಕೋಟ್ ಪೇಂಟಿಂಗ್ ಇದೆ ನಮಗೆ. ಈ ಕಡೆ ಬಂದರೆ ನಮಗೆ ಬಾಲ್ಕನಿ. ಮನೆ ಸುತ್ತಮುತ್ತ ಇನ್ನೊಂದು ಸತಿ ನೋಡಿಸ್ತೀನಿ. ಇದು ಬಂದು 4 ಫ್ಲೋರು. ಓಕೆ, ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನೋಡ್ಬೋದು, ದೊಡ್ಡದಾಗಿ ಮಾಡಿಲ್ಲ. ಇಲ್ಲೂ ಅಷ್ಟೇ POC ಫಾಲ್ ಸೀಲಿಂಗ್ ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ಎಲ್ಲ ನಿಯರ್ ಬೈ ಇದೆ ನಿಮಗೆ, ಬಸ್ ಸ್ಟ್ಯಾಂಡು, ಸ್ಕೂಲು ಎಲ್ಲ ನಿಯರ್ ಬೈ ಇದೆ. ಇದು ಬಂದು ನಿಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬರುತ್ತೆ. ಇಲ್ಲಿ ಲಿಫ್ಟ್ ಮೈಂಟೆನೆನ್ಸ್ ರೂಮು. ನೋಡ್ಬೋದು, ದೊಡ್ಡದಾಗಿ ಜಾಗನೇ ಬಿಟ್ಟಿದ್ದಾರೆ. ಧಾರಾಳವಾಗಿ ಇಲ್ಲೊಂದು ಡೋರ್ ಥರ ಮಾಡ್ಕೊಂಡಿದೆ, ನಿಮ್ಗೊಂದು ದೊಡ್ಡದಾಗಿ ರೂಮ್ ಮಾಡ್ಕೋಬೋದು ನೀವು ಆರಾಮಾಗಿ. ಸೋಲಾರ್ ಹಾಕ್ಸ್ಕೊಂತೀನಿ ಅಂದರೆ ಮೇಲೆ ಸೋಲಾರ್ ಹಾಕ್ಸ್ಕೋಬೋದು, ದೊಡ್ಡದಾಗಿದೆ. ಹಾಗೆ ಅಲ್ಲಿ ಮೇಲ್ಗಡೆ ಟ್ಯಾಂಕು ಕೂಡ ನೋಡಿಸ್ತೀನಿ ನಾನು. 1500 ಲೀಟರ್ಸ್ದು 2 ಸಿಂಕ್ ಟ್ಯಾಂಕ್ ಕೂಡ ಹಾಕ್ತಿದ್ದಾರೆ ನಿಮಗೆ ನೋಡಿ. ಸೋಲಾರ್ಗೂ ಅಷ್ಟೇ ತುಂಬ ದೊಡ್ಡದಾಗಿದೆ ಜಾಗ, ಆರಾಮಾಗಿ ಸೋಲಾರ್ ಹಾಕೋಬೋದು. ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ
ಇಲ್ಲಿ ಹೋಗ್ಕೋಬೋದು ನೀವು. ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಒಳಗಡೆ ಹಾಕೋಬೋದು, ಇಲ್ಲೂ ಹಾಕೋಬೋದು. ಮನೆ ಸುತ್ತಮುತ್ತ ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ತುಂಬ ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ತುಂಬ ಕ್ರೌಡೆಡ್, ಚೆನ್ನಾಗಿದೆ. ನಿಮಗೆ ಧಾರಾಳವಾಗಿ ರೆಂಟಿಗೆಲ್ಲ ಆರಾಮಾಗಿ ಬರ್ತಾರೆ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರ ಬರುತ್ತೆ ನಿಮಗೆ. ಇದು DC ಕನ್ವೆನ್ಷನ್ನು ಬಿ ಖಾತಾ ಆಗಿರುತ್ತೆ ನಿಮಗೆ. 30ಗೆ 40 ವೆಸ್ಟ್ ಗೇಟು ನಾರ್ತ್ ಡೋರ್ ಆಗಿರುತ್ತೆ ನಿಮಗೆ. ಇದು ಆಸ್ಕಿಂಗ್ ರೆಂಟಲ್ ಬರುವಂಥ ಮನೆ ಆಗಿರುತ್ತೆ. ರೆಂಟಲ್ ಇನ್ಕಮಿಂಗ್ ಬರುವಂಥ ಮನೆ. ಕಮ್ಮಿ ಅಂದರೆ ನಾನು ಹೇಳ್ತಾ ಇರೋದು 80,000 ಬರುತ್ತೆ. ಆಲ್ಮೋಸ್ಟ್ 1 ಲ್ಯಾಕ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ನಾನು ಸುಮ್ಮನೆ ಕಮ್ಮಿ ಹೇಳಿರ್ತೀನಿ, ಯಾಕಂದರೆ ನಾವು ಕಮ್ಮಿ ಹೇಳಿ ನೀವು ಜಾಸ್ತಿ ತಗೊಂಡ್ರೆ ನಮಗೂ ಖುಷಿ. ಜಾಸ್ತಿ ಹೇಳಿ ಕಮ್ಮಿ ಬರಬಾರ್ದು ಯಾವಾಗ, ಅದಕ್ಕೋಸ್ಕರ ಕಮ್ಮಿ ಅಂದರೆ 80 ಬರುತ್ತೆ, ಜಾಸ್ತಿ ಅಂದರೆ ನೀವು 1 ಲಕ್ಷವರೆಗೂ ಬರುತ್ತೆ ರೆಂಟು. ಓಕೆನಾ? ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1 CR 75 lakhs ಕೇಳ್ತಾರೆ. 2 CR 75 lakhs ಕೇಳ್ತಾವ್ರೆ. 2,75,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ, ಆರಾಮಾಗಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಬಂದು ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ರೆಂಟಲ್ ಇನ್ಕಮಿಂಗ್ ಮನೆ ಹುಡುಕ್ತಾ ಇರೋರಿಗೆ ಇದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗೆಲ್ಲ ನೋಡಿರ್ತೀರ BDA ಮನೆಗಳೆಲ್ಲ ನಿಮ್ಗೆ ಆಲ್ಮೋಸ್ಟ್ 3.5 ಮೇಲೆ ಇದೆ, ನಿಮಗೆ 3.25 3.5 ಆ ಥರ ಇದೆ. ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸೇಮ್ 30-40 ಬಿ ಖಾತಾ ಅಷ್ಟೇ. ಇದು ಬಂದ್ಬಿಟ್ಟು DC ಕನ್ವೆನ್ಷನ್ ಕೂಡ ಮಾಡಿದ್ದಾರೆ ನಿಮಗೆ, ಏನು ಪ್ರಾಬ್ಲಮ್ ಇಲ್ಲ. 275 ಕೇಳ್ತಾರೆ, ನೆಗೋಷಿಯಬಲ್ ಆಗಿರುತ್ತೆ. ಯಾರನ್ನ ರೆಂಟಲ್ ಇನ್ಕಮಿಂಗ್ ಮನೆಯವ್ರು ನೋಡ್ತಾ ಇದ್ದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ಈ ವಿಡಿಯೋ ಇಷ್ಟ ಆಗಿ ಈ ಮನೆ ನೋಡ್ಬೇಕಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರನ್ನ ರೆಂಟಲ್ ಬರುವಂಥ ಮನೆಯನ್ನು ಯಾರನ್ನ ಹುಡುಕ್ತಾ ಇದ್ರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಮನೆ ಬಂದು ನೋಡಲಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ನಿಮಗೆ ತುಂಬ ಬರ್ತಾನೆ ಇರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.